ನಮಸ್ತೆ, ವೆಲ್ಕಮ್ ಟು ಸ್ಯಾಂಡ್ಲೋ ಟಾಕೀಸ್. ಪ್ರತಿ ವಾರ ಇನ್ಮೇಲೆ ನಿಮ್ಮ ಮುಂದೆ ಅನಿಮೇಟೆಡ್ ಹಾರರ್ ಸ್ಟೋರೀಸ್ನ ತರ್ತೀವಿ. ಇಷ್ಟು ವರ್ಷ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿದ್ದೀರಾ. ಇನ್ನು ಮುಂದೆ ಇದೇ ಥರ ವೀಡಿಯೋಸ್ಗಳಿಗೂ ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂತೀವಿ. ದಯವಿಟ್ಟು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ಕತೆ ಸ್ಟಾರ್ಟ್ ಮಾಡೋಣ. ಎಡ್ ಮತ್ತು ಲೋರೆನ್. ನೀವು ಕಾಂಜರಿಂಗ್ ಕತೆಗಳನ್ನ ಕೇಳಿರ್ತೀರಾ. ಅದರಲ್ಲಿ ಮೈನ್ ಬರುವಂಥ ಪಾತ್ರಗಳೇ ಈ ಎಡ್ ಮತ್ತು ಲೋರೆನ್. ಇವರು ಪ್ಯಾರನಾರ್ಮಲ್ ಇನ್ವೆಸ್ಟಿಗೇಷನ್ ಜಗತ್ತಿನ ಅತ್ಯಂತ ಜನಪ್ರಿಯ ಹೆಸರುಗಳಲ್ಲಿ ಒಂದು. ಇವರಿಬ್ಬರು ಸೇರಿ ಅನೇಕ ಹಾಂಟೆಡ್ ಕೇಸ್ಗಳನ್ನ ಬಗೆಹರಿಸಿದ್ದಾರೆ ಮತ್ತೆ ಅನೇಕ ಎಕ್ಸಾರ್ಸಿಸಮ್ಗಳನ್ನ ಮಾಡಿದ್ದಾರೆ. ಆದರೆ ಇವರ ಜೀವನದಲ್ಲಿ ಒಂದು ಕೇಸ್ ಬಂತು. ಅದು ಇವರನ್ನ ಬೆಚ್ಚಿ ಬೆಳೆಸೋ ಹಾಗೆ ಮಾಡ್ತು. ಅದೇ ಅವರ ಕೊನೆ ಕೇಸ್, ಸ್ಮಲ್ಸ್ ಫ್ಯಾಮಿಲಿ ಕೇಸ್. ಈ ಕತೆ ಶುರುವಾಗೋದು 1973ರಲ್ಲಿ ಅಮೆರಿಕದ ಪೆನ್ಸಿಲ್ವೇನಿಯಾದಲ್ಲಿ ಆರಂಭ ಆಗುತ್ತೆ. ಜಾಕ್ ಸ್ಮಲ್ಸ್ ಮತ್ತು ಜಾನೆಟ್ ಸ್ಮಲ್ಸ್ ತಮ್ಮ 2 ಪುತ್ರಿಯರೊಂದಿಗೆ ಹಳೆಯ ಡೂಪ್ಲೆಕ್ಸ್ ಮನೆಗೆ ವಾಸಕ್ಕೆ ಬರ್ತಾರೆ. ಅವರ ಹಿಂದಿನ ಮನೆ ಒಂದು ಪ್ರವಾಹದಲ್ಲಿ ನಾಶವಾಗೋಗಿರುತ್ತೆ. ಸೊ ಹಾಗಾಗಿ ಇವರು ತಮ್ಮ ಹೊಸ ಕನಸುಗಳೊಂದಿಗೆ ಹೊಸ ಜೀವನ ನಿರೀಕ್ಷೆಗಳು ಇಟ್ಕೊಂಡು ಇಲ್ಲಿ ವಾಸಕ್ಕೆ ಬರ್ತಾರೆ. ಆರಂಭದಲ್ಲೆಲ್ಲ ಚೆನ್ನಾಗೇ ಇರುತ್ತೆ. ಸ್ವಲ್ಪ ದಿನಗಳಲ್ಲಿ ಜಾಕ್ ತನ್ನ ಉದ್ಯೋಗದಲ್ಲಿ ಪ್ರಮೋಷನ್ ಪಡೆದು ಈ ಮನೆಯನ್ನು ಚೆನ್ನಾಗಿ ನವೀಕರಿಸಲು ನಿರ್ಧರಿಸುತ್ತಾನೆ. ಆದರೆ ಮನೆ ರಿಪೇರಿ, ರಿನೋವೇಷನ್ ಕೆಲಸ ಶುರುವಾದಾಗಲೇ ವಿಚಿತ್ರ ಘಟನೆಗಳು ನಡೆಯಲಾರಂಭಿಸುತ್ತವೆ. ಮನೆಯಲ್ಲಿ ಕೆಲವು ವಸ್ತುಗಳು ತಾನಾಗೆ ಸ್ಥಳಾಂತರವಾಗುತ್ತಿದ್ವು. ಕೆಲವೊಮ್ಮೆ ರಿಪೇರಿಗೆ ಬಳಸುವ ಸಾಧನಗಳು ಕೂಡ ಕಾಣೆಯಾಗ್ತಿದ್ವು. ಮತ್ತೆ ಅದೇ ಸ್ಥಳದಲ್ಲಿ ಹಠಾತ್ತಾಗಿ ಕಾಣಿಸ್ಕೊಳ್ತಿದ್ವು. ಮನೆಯ ಒಂದು ಕೊಠಡಿಯಲ್ಲಿ ಗೋಡೆಗಳ ಮೇಲೆ ವಿಚಿತ್ರ ಕಪ್ಪು ಗುರುತುಗಳಿದ್ವು. ಜಾಕ್ ಆ ಗೋಡೆಗಳನ್ನು ಎಷ್ಟೇ ಪೇಂಟ್ ಮಾಡಿದ್ರೂ ಪುನಃ ಗುರುತುಗಳು ಕಾಣಿಸ್ಕೊತಾ ಇದ್ವು. ಮನೆ ದೀಪಗಳು, ಲೈಟ್ಸ್ಗಳು ತಾನಾಗೆ ಮಿಂಚಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತೆ ಹಾಗೆ ನಿಂತೋಗುತ್ತೆ. ಒಮ್ಮೆ ಜಾಕ್ ಟಿವಿ ನೋಡ್ತಿದ್ದಾಗ ಆಕಸ್ಮಿಕವಾಗಿ ಟಿವಿಯಲ್ಲಿ ಬೆಂಕಿ ಹತ್ಕೊಂಡ್ಬಿಡುತ್ತೆ. ಮಾರನೇ ದಿವಸ ಎಲೆಕ್ಟ್ರಿಷಿಯನ್ನ ಕರೆಸಿ ಚೆಕ್ ಮಾಡಿಸಿದಾಗ ಯಾವುದೇ ದೋಷ ಇಲ್ಲ ಅಂತ ಪತ್ತೆ ಆಗುತ್ತೆ. ಪುನಃ ಒಂದು ರಾತ್ರಿ ಮನೆಯಲ್ಲಿ ರೇಡಿಯೋ ಸ್ವಂತ ತಾನಾಗೆ ಫುಲ್ ವಾಲ್ಯೂಮ್ ಅಲ್ಲಿ ಪ್ಲೇ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಜಾಕ್ ಇದೇನಾಗ್ತಿದೆ ಅಂತ ಕೋಪದಿಂದ ಎದ್ದು ಹೋಗಿ ನೋಡಿದಾಗ ಪ್ಲಗ್ಗೆ ಹಾಕಿರಲ್ಲ ಆ ರೇಡಿಯೋಗೆ, ಬಟ್ ಆದರೂ ಅದು ಚಾಲನೆಯಲ್ಲಿರುತ್ತೆ. ಇಂತಹ ಹಲವು ಘಟನೆಗಳು ಪುನಃ ನಡೆಯುತ್ತಿರ್ತವೆ. ಟಿವಿ, ರೇಡಿಯೋ ಪ್ಲಗ್ ಇಲ್ಲದೆ ಆನ್ ಆಗೋದು, ಕಬೋರ್ಡ್ಗಳು ತಾನಾಗೆ ತೆರೆದುಕೊಳ್ಳೋದು, ಮನೆ ಟೆಂಪ್ರೇಚರ್, ತಾಪಮಾನ ಅಕಸ್ಮಾತ್ ಆಗಿ ಕುಸಿಯುವುದು, ಇದೇ ಥರ. ಮಾರನೇ ದಿವಸ ಬಾತ್ರೂಮ್ ರಿನೋವೇಷನ್ ಆಗಿರುತ್ತೆ. ಸ್ವಲ್ಪ ಹೊತ್ತಿನಲ್ಲಿ ಅದರ ಗೋಡೆ ಮೇಲೆ ಮತ್ತೆ ಪ್ರಾಣಿಗಳ ನೆರಳು, ಗುರುತುಗಳು ಕಾಣಿಸ್ಕೊಳ್ತವೆ. ಕೆಲವೊಮ್ಮೆ ಯಾರೋ ಕರೀತಿರೋ ಹಾಗೆ ಧ್ವನಿ ಕೇಳಿಸುತ್ತೆ. ಅಲ್ಲಿ ನೋಡಿದ್ರೆ ಯಾರೂ ಇರಲ್ಲ. ಒಂದು ರಾತ್ರಿ ಅವ್ರ ಮಗಳಿಗೆ ಭಯಂಕರ ಯಾರೋ ಕೂಗೋದು ಕೇಳಿಸುತ್ತೆ. ಅವಳು ರೂಮಲ್ಲೇ ಮೂಲೆಯಲ್ಲಿ ಹಾರಾಡ್ತಿರುವ ಭಯಾನಕ ಆಕೃತಿ ಇದೆ ಅಂತ ಅಂದ್ಬಿಟ್ಟು ಕಿರ್ಚಿ ಹೇಳ್ಕೊತಾಳೆ. ಜಾಕ್ ಮತ್ತು ಅವರ ಹೆಂಡತಿ ಅಲ್ಲಿಗೆ ಬಂದು ನೋಡಿದ್ರೆ ಅಲ್ಲಿ ಯಾರೂ ಇರಲ್ಲ. ಇನ್ನೊಂದು ದಿನ ಜಾನೆಟ್ ಕಿಚನ್ನಲ್ಲಿ ಅವಳಿಗೆ ಏನೋ ಒಂಥರ ಚಳಿಯಾಗಿ ಗಾಳಿ ಬೀಸುತ್ತೆ. ತಿರುಗಿ ನೋಡಿದ್ರೆ ಒಂದು ಮುಖನೂ ಇಲ್ದಿರೋಂಥ ಕಪ್ಪು ನೆರಳು ಗಾಳಿಯಲ್ಲಿ ತೇಲ್ತಾ ಇರುತ್ತೆ. ಆ ನೆರಳು ಹಾಗೆ ಪಾಸಾಗಿ ಡಿಸಾಲ್ವ್ ಆಗುತ್ತೆ. ಆ ನೆರಳನ್ನು ನೋಡಿದಾಗ ಗೊತ್ತಾಗುತ್ತೆ ಅಲ್ಲಿ ಒಂದು ಆತ್ಮ ಇದೆ ಅಂತ. ಇದೇ ಥರ ಇನ್ನಷ್ಟು ಘಟನೆಗಳಾಗುತ್ತೆ. ಒಂದು ದಿವಸ ಲಿವಿಂಗ್ ರೂಮಲ್ಲಿ ಶ್ಯಾಂಡ್ಲಿಯರ್ ಮೇಲ್ಗಡೆಯಿಂದ ಬಿಟ್ಟು ಹೊರಗೋಗುತ್ತೆ. ಇದನ್ನು ನಡೆದಿದ ನಂತರ ಜಾಕ್ ಡಿಸೈಡ್ ಮಾಡ್ತಾನೆ ಇದಕ್ಕೊಂದು ಪರಿಹಾರ ಕಂಡುಕೊಳ್ಳಬೇಕು ಅಂತ. ಹಾಗೆ ಅದೇ ಊರಲ್ಲಿರೋ ಒಬ್ಬ ಪಾದ್ರಿ ಬಳಿ ಸಹಾಯ ಕೇಳ್ತಾನೆ. ನಮ್ಮ ಮನೇಲಿ ಈ ಥರ ಎಲ್ಲ ಆಗ್ತಾ ಇದೆ, ದಯವಿಟ್ಟು ಬಂದು ಸಹಾಯ ಮಾಡಿ ಅಂತ. ಆ ಪಾದ್ರಿ ಬಂದು ಮನೆಯಲ್ಲಿ ಎಲ್ಲರಿಗೂ ಬ್ಲೆಸ್ಸಿಂಗ್ ಮಾಡಿ ಅಲ್ಲಿ ಪ್ರೇಯರ್ ಮಾಡ್ತಾನೆ. ಸ್ವಲ್ಪ ದಿವಸ ಎಲ್ಲ ಚೆನ್ನಾಗೇ ಇರುತ್ತೆ, ಶಾಂತಿಯಾಗಿರುತ್ತೆ. ಅದಾದಮೇಲೆ ಪುನಃ ಸ್ವಲ್ಪ ಪುನಃ ಇದೇ ಥರ ಘಟನೆಗಳು ಎಗೇನ್ ಸ್ಟಾರ್ಟ್ ಆಗುತ್ತೆ. ಈ ಬಾರಿ ಮಾತ್ರ ಇನ್ನೂ ತುಂಬ ಭಯಂಕರವಾಗುತ್ತೆ. ಕಿಚನ್ನಲ್ಲಿ ಉಪಕರಣಗಳು ಬೆಂಕಿ ಹಿಡಿಯೋದು, ಬಲ್ಬ್ಗಳು ಸಿಡಿಯುವುದು, ಮನೆಯವರ ವಸ್ತುಗಳು ಹೊಡೆದು ಇವ್ರಿಗೆ ಗಾಯ ಮಾಡುವಂಥದ್ದು, ಇನ್ನೂ ಭಯಂಕರವಾದಂಥದ್ದು. ಪುನಃ ಪಾದ್ರಿ ಬಂದು ಮನೇಲಿ ಏನಾಗ್ತಿದೆ ಅಂತ ಚೆಕ್ ಮಾಡಿದ್ರೆ ಪಾದ್ರಿ ಮುಂದೆನೆ ನಾಯಿ ಗೋಡೆಗೆ ತನಕ ತಾನೇ ಹೊಡ್ಕೊಂಡು ಬಿದ್ದೋಗುತ್ತೆ. ಆ ಘಟನೆ ಎಲ್ಲರೂ ಬೆಚ್ಚಿ ಬೀಳೋ ಥರ ಮಾಡುತ್ತೆ. ಅನೇಕ ಪಾದ್ರಿಗಳು ಬರ್ತಾರೆ, ಆದರೆ ಎಕ್ಸಾರ್ಸಿಸಮ್ ಮಾಡಬೇಕೋ ಬೇಡವೋ ಅವ್ರಿಗೆ ಒಂದು ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಈ ಮನೆಯನ್ನು ಬಿಟ್ಟು ಹೋಗೋಣ ಅಂತ ಜಾಕ್ ಅನ್ಕೊಂಡ್ರು ಅವನ ಕೈಲಿ ಆಗಲ್ಲ. ಯಾಕೆಂದ್ರೆ ಈ ಮನೆ ರಿನೋವೇಷನ್ಗೆ ಅಂತಾನೆ ಅವನು ಬರೋ ದುಡ್ಡನ್ನ ಇದಕ್ಕೆಲ್ಲ ಹಾಕಿರ್ತಾನೆ. ಒಬ್ಬ ಪಾದ್ರಿ ಹೇಳ್ತಾನೆ ಈ ಸಮಸ್ಯೆಗೆ ಪರಿಹಾರ ಎಡ್ ಮತ್ತು ಲಾರೆನ್.
ಎಡ್ ಮತ್ತು ಲಾರೆನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಬಂದು ಈ ಮನೆಯಲ್ಲಿರೋ ಸಮಸ್ಯೆನ ಪರಿಹಾರ ಮಾಡ್ತಾರೆ. ಆಗ ನೀವು ಮುಂದೆ ನಿಶ್ಚಿಂತೆಯಾಗಿರ್ಬೋದು, ಅವರೊಬ್ಬರಿಂದನೇ ಮಾತ್ರ ಸಾಧ್ಯ ಎಂದು ಹೇಳ್ತಾರೆ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಎಡ್ ಮತ್ತು ಲಾರೆನ್ ಬಂದು ಏನೆಲ್ಲ ಮಾಡ್ತಾರೆ, ಮುಂದೆ ಏನಾಯ್ತು, ಈ ಮನೆಯಲ್ಲಿ ನಿಜವಾಗ್ಲೂ ದೆವ್ವ ಇತ್ತ, ಅದನ್ನ ಹೇಗೆ ಓಡಿಸ್ತಾರೆ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀವಿ. ಎಡ್ ಮತ್ತು ಲಾರೆನ್ ಬಂದು ಸ್ಮಲ್ಸ್ ಕುಟುಂಬನ ಕಾಪಾಡ್ತಾರಾ ಇಲ್ವಾ? ದಿಸ್ ಇಸ್ ದ ರಿಯಲ್ ಕಾಂಜರಿಂಗ್ ಸ್ಟೋರಿ. ತುಂಬ ರೋಚಕವಾಗಿರೋ ಎಪಿಸೋಡ್ ನಿಮ್ಮ ಮುಂದೆ. ಥ್ಯಾಂಕ್ ಯು.